ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ನೋಡಿ, ಇವತ್ತು ನಾನು ಹಾಲು ಸೋರೆಕಾಯಿನ ತೊಗೊಂಡಿದ್ದೀನಿ, ಬಾಟಲ್ ಗಾರ್ಡು. ಇದರಿಂದ ಒಂದು ಸೂಪರ್ ಆಗಿರೋ ರೆಸಿಪಿನ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಇದ್ರ ಮೇಲ್ಗಡೆ ಸಿಪ್ಪೆನ ತಕ್ಕೊಳ್ಳೋಣ. ಯಾರು ತಿನ್ನಲ್ಲ ಅಂತಾರೆ ಕೂಡ ಅವರು ಕೂಡ ಖುಷಿಯಿಂದ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ ಈ ರೆಸಿಪಿ. ಸಂಜೆ ಅಡುಗೆ ಮಾಡೋಕ್ಕೆ ಬೇಜಾರಾಗ್ದಾಗಲೂ ಕೂಡ ಇದನ್ನು ನಾವು ದಿಢೀರಂತ ಮಾಡ್ಕೋಬೋದು. ಇದ್ರ ಮೇಲ್ಗಡೆ ಸಿಪ್ಪೆನ ನಾವು ತಕ್ಕೊಂಬರೋಣ. ನೋಡಿ, ಸಿಪ್ಪೆ ಎಲ್ಲ ತೆಗೆದ್ಮೇಲೆ ಇದ್ರ ಹಿಂದೆ ಮತ್ತು ಮುಂದೆ ಭಾಗನ ತಕ್ಕೊಳ್ಳೋಣ ನಾವು. ಇದು ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ತಗೋಬೋದು. ನಿಮಗೆ ಫುಲ್ ಬೇಕಂದರೆ ಫುಲ್ ತಗೋಬೋದು, ಅರ್ಧ ಬೇಕಂದರೆ ಅರ್ಧ ತಗೋಬೋದು. ನೋಡಿ, ಇದು ಬೀಜ ಸಹ ಬಲ್ತಿಲ್ಲ, ಎಳೆದಿರೋದ್ರಿಂದ ನಾನು ಇದನ್ನು ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ಸೈಜಲ್ಲಿ ನಾವು ಇದನ್ನು ಫುಲ್ ಎಲ್ಲದನ್ನು ಕಟ್ ಮಾಡ್ಕೊಂಬರ್ಬೇಕು. ಎಲ್ಲದನ್ನು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನಾನು ಮುಕ್ಕಾಲು ಭಾಗದಷ್ಟು ತೊಗೊಂಡಿದ್ದೀನಿ, ದೊಡ್ಡದಿತ್ತು ಅಂಥೇಳಿ. ನೋಡಿ, ಇವಾಗ ಇದನ್ನು ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀವಲ್ಲ, ಈ ಮಿಕ್ಸಿ ಜಾರಿಗೆ ಇದನ್ನು ಹಾಕೋಣ. ಎಲ್ಲದನ್ನು ಹಾಕೋಬೇಕು. ನೋಡಿ, ಇವಾಗ ನಾನಿಲ್ಲಿ ಐಸ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಎಷ್ಟು ಐಸ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೇ ಸ್ವಲ್ಪ ನೀರನ್ನು ಹಾಕಿ ಸಣ್ಣದಾಗಿ ರುಬ್ಕೊಬೇಕು. ನಾವು ಈ ಐಸ್ ಹಾಕಿರೋದ್ರಿಂದ ನಮಗಿಲ್ಲಿ ಬಾಟಲ್ ಗಾರ್ಡು ಕಪ್ಪಾಗೋದಿಲ್ಲ, ಹಾಗಾಗಿ ನಾನಿಲ್ಲಿ ಐಸ್ ಹಾಕಿ ರುಬ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಕೋಲ್ಡ್ ವಾಟರ್ ಇದ್ದರೆ ಅದನ್ನು ಕೂಡ ಹಾಕೋಬೋದು. ಎಷ್ಟು ಸಣ್ಣದಾಗಿ ರುಬ್ಕೊಂಬರ್ಬೇಕು. ಕಲರ್ ಕೂಡ ನೋಡ್ತಾ ಇದ್ದೀರಲ್ಲ ಎಷ್ಟು ಸಕ್ಕದಾಗಿದೆ ಅಂತೇಳಿ. ಕಲರು ಕೂಡ ತುಂಬಾ ಚೆನ್ನಾಗಿದೆ. ನೋಡಿ, ಇವಾಗ ಇದನ್ನು ನೋಡಿ ಒಂದು ಪಾತ್ರೆ ತಗೊಂಡು ಅದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಅದೇ ಪಾತ್ರೆಗೆ ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ನೋಡಿ ನಾನಿಲ್ಲಿ ಉಪ್ಪಿಟ್ಟು ಮಾಡ್ತೀವಲ್ಲ ಆ ರವೆನ ಒಂದು ಮುಕ್ಕಾಲು ಬೌಲ್ ಆಗೋಷ್ಟು ತೊಗೊಂಡಿದ್ದೀನಿ. ಹಾಗೆಯೇ ಒಂದು ಅರ್ಧ ಬೌಲ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕೋಣ. ನೋಡಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನೋಡಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಈ ಥರ ರವೆ, ಅಕ್ಕಿ ಹಿಟ್ಟು, ಬಾಟಲ್ ಗಾರ್ಡು ಮಿಕ್ಸ್ ಮಾಡ್ಕೊಂಬಂದಿದ್ವಲ್ಲ ಅದು ಎಲ್ಲದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ಥರ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗ ನಮ್ಮ ರೆಸಿಪಿ ಕ್ರಿಸ್ಪಿಯಾಗಿ ಸೂಪರಾಗಿ ಬರುತ್ತೆ. ನೋಡಿ, ಈ ಥರ ಮಿಕ್ಸ್ ಆದ ನಂತರ ನೋಡಿ ಸಣ್ಣ ಸಣ್ಣ ಗುಳ್ಳೆಗಳು ಬರ್ತಿದೆ. ನೋಡಿ, ಈ ಥರ ಬಂದಾಗ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದನ್ನು ನೋಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 10 ನಿಮಿಷ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ನಮ್ಮ ರವೆ ಇದೆಯಲ್ಲ, ರವೆ ನೀರನ್ನು ಎಳ್ಕೊಳ್ಳುತ್ತೆ, ಹಾಗಾಗಿ ಒಂದು 10 ನಿಮಿಷ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ. ನೋಡಿ, ನಾನಿಲ್ಲಿ ಒಂದು ಚಾಪರ್ನ ತಗೊಂಡಿದ್ದೀನಿ. ಇದಕ್ಕೆ ಕ್ಯಾರೆಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ತರಕಾರಿ ಬೇಕೋ ಆ ತರಕಾರಿನ ಹಾಕ್ಕೋಬೋದು. 2 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ದಪ್ಪ ಮೆಣಸಿನ್ಕಾಯಿ, ಸ್ವಲ್ಪನೇ ಈರುಳ್ಳಿ, ಇಷ್ಟನ್ನು ಹಾಕ್ಕೊಂಡು ಈಗ ಕ್ಯಾಪನ್ನು ಹಾಕಿ ನೋಡಿ ಕ್ಲೋಸ್ ಮಾಡಿಕೊಂಡು ಸಣ್ಣದಾಗಿ ಚಾಪ್ ಮಾಡ್ಕೊಂಡು ಬರೋಣ. ನೋಡಿ, ಇವಾಗ ನೋಡಿ ಇಷ್ಟು ಸಣ್ಣದಾಗಿ ಕಟ್ ಮಾಡಿದರೆ ಸಾಕಾಗುತ್ತೆ. ಇವಾಗ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ. ನೋಡಿ, ನಾನಿಲ್ಲಿ ಒಂದು ಬಾಣಲಿನ ತೊಗೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೇ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ, 2 ಇಂಚ್ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, ಹಾಗೆಯೇ ಸ್ವಲ್ಪ ಈರುಳ್ಳಿ. ನೋಡಿ, ಇಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಈರುಳ್ಳಿ ಹಸಿ ವಾಸನೆ ಹೋಗೋ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಇವಾಗ ಒಂದು ಟೊಮೊಟೊನ ಹಾಕೋಣ. ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗಬೇಕು, ಅಲ್ಲಿ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಈ ಥರ ಮಾಡಿದ್ರೆ ನೀವು ದೋಸೆಗೆ, ರೊಟ್ಟಿಗೆ, ಚಪಾತಿಗೆ ಎಲ್ಲದಕ್ಕೂ ಸೂಪರಾಗಿರುತ್ತೆ. ಹಾಗೆಯೇ ಇದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು 8 ದಿನ ತನಕ ಇಟ್ಕೋಬೋದು. ನೋಡಿ, ಫ್ರೈ ಮಾಡಿರ್ತೀವಲ್ಲ ಕೆಟ್ಟೋಗೋದಿಲ್ಲ. ನೋಡಿ, ಇವಾಗ ಟೊಮೊಟೊ ಕೂಡ ಸಾಫ್ಟ್ ಆಗಿದೆ. ಇವಾಗ ಇದನ್ನು ಸ್ವಲ್ಪ ತಣ್ಣಗಾಗೋ ತನಕ ಆಫ್ ಮಾಡ್ಕೊಳ್ಳೋಣ. ಹೀಗೆ ಬಿಟ್ಟು
ತಣ್ಣಗೆ ಹಾಕ್ಬಿಡೋಣ. ಜಾಸ್ತಿ ತಣ್ಣಗಾಗಬೇಕು ಅಂತ ಏನಿಲ್ಲ, ಸ್ವಲ್ಪ ತಣ್ಣಗಾದರೆ ಸಾಕಾಗತ್ತೆ ನೋಡಿ. ಇವಾಗ ಬಾಟಲ್ ಗಾರ್ಡು ಕೂಡ ರವೆ ಜೊತೆಗೆ ಚೆನ್ನಾಗಿ ನೆಂದಿದೆ. ನೋಡ್ತಾ ಇದ್ದೀರಲ್ಲ ರವೆ ಎಷ್ಟು ಚೆನ್ನಾಗಿ ನೀರು ಹೀರ್ಕೊಂಡಿದೆ ಅಂತೇಳಿ. ನಮಗೆ ಇವಾಗ ಇದು ಗಟ್ಟಿಯಾಗಿದೆ. ಇವಾಗ ಇದನ್ನು ಚೆನ್ನಾಗಿ ಈ ಥರ ಇನ್ನೊಂದು ಸರಿ ಗಂಟಿಲ್ಲದೆ ಇರೋ ಥರ ಬೀಟ್ ಮಾಡಿಕೊಂಡು ನೋಡಿ ಇದನ್ನು ತಕ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ನಾವು ಆವಾಗಲೇ ತರಕಾರಿಗಳನ್ನ ಕಟ್ ಮಾಡ್ಕೊಬಂದ್ವಲ್ಲ ಅದನ್ನು ಇದರೊಳಗಡೆ ಸೇರಿಸ್ಕೊಳ್ಳೋಣ ನೋಡಿ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ. ನಿಮಗೆ ಸೆಟ್ ದೋಸೆ ಥರ ಬೇಕಂದರೆ ನೀವು ಇದೇ ಥರ ಹಾಕ್ಕೋಬೋದು. ನೀವಿನ್ನೂ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಆಗಿಲ್ಲ ಅಂದರೆ ವಿಶ್ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪಿಗೆ ಜಾಯಿನ್ ಆಗೋದನ್ನು ಮರಿಬೇಡಿ ನೋಡಿ. ಇವಾಗ ಇದಕ್ಕೆ ಒಂದು 3/4 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ನೀರನ್ನು ಹಾಕಿ ನೀಟಾಗಿ ಕೈ ಆಡಿಸ್ಕೋಬೇಕು. ನಮಗಿದು ಬ್ಯಾಟರ್ ತೆಳುವಾಗೇ ಇರಬೇಕು. ನೋಡಿ ಇವಾಗ ಸ್ವಲ್ಪ ಗಟ್ಟಿ ಇದೆ ಅಲ್ಲ, ಇನ್ನು ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ಹದದಲ್ಲಿ ರೆಡಿ ಇದೆ. ಇವಾಗ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ. ಇವಾಗ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀವಲ್ಲ, ನಾವಿಲ್ಲಿ ತಣ್ಣಗೆ ಹಾಕಿ ಇಟ್ಕೊಂಡಿದ್ವಲ್ಲ ಫ್ರೈ ಮಾಡಿ, ಅದನ್ನು ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಳ್ಳೋಣ. ನಾವು ಬ್ಯಾಟರ್ ರೆಡಿ ಮಾಡೋಷ್ಟರೊಳಗೆ ಇದು ಉಗುರು ಬೆಚ್ಚಗಾಗಿರುತ್ತೆ, ಅಷ್ಟಾದರೆ ಸಾಕು ನೋಡಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇಲ್ಲಿ ಮೆಣಸಿನ್ಕಾಯಿನ ಬಿಸಿನೀರಲ್ಲಿ ನೆನೆಸಿದ್ದೆ, ಆ ಮೆಣಸಿನ್ಕಾಯಿನ ನಾನಿಲ್ಲಿ ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಹಾಕಿ ಸಣ್ಣದಾಗಿ ರುಬ್ಕೊಂಬರೋಣ ನೋಡಿ. ಈ ಥರ ಸಣ್ಣದಾಗಿ ರುಬ್ಕೊಂಬಂದಿದ್ದೀನಿ. ಇವಾಗ ಇದಕ್ಕೆ ನೋಡಿ ಒಂದು ಬೌಲ್ಗೆ ಹಾಕ್ಕೊಂಡು ಇಲ್ಲಿ ನಾನು ಒಗ್ಗರಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಒಗ್ಗರಣೆನ ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ಇದನ್ನು ಪಕ್ಕಕ್ಕೆ ಎತ್ತಿಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ. ಇವಾಗ ನಾನಿಲ್ಲಿ ಪ್ಯಾನ್ನ ಪಕ್ಕದಲ್ಲಿ ಬಿಸಿಗೆ ಇಟ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಈ ಥರ ಕೈ ಆಡಿಸ್ಕೊಬೇಕು. ನಾವು ಪ್ರತಿ ಸರಿ ಹಾಕೋವಾಗ್ಲೂ ಈ ಥರ ನೀಟಾಗಿ ಕೆಳಗಡೆಯಿಂದನೇ ತಕ್ಕೊಂಡು ಹಾಕಬೇಕು ನೋಡಿ. ಇವಾಗ ಇದನ್ನು ತೊಗೊಂಡಿದ್ದೀನಲ್ಲ ನೋಡಿ, ಪ್ಯಾನ್ ರೆಡಿ ಇದೆ, ಚೆನ್ನಾಗಿ ಬಿಸಿಯಾಗಿದೆ ನೋಡಿ. ಈ ಟೈಮಲ್ಲಿ ಈ ಥರ ಹಾಕ್ಕೋಬೇಕು ನೋಡಿ. ನೀಟಾಗಿ ಹಾಕ್ಕೋಬೇಕು. ದಪ್ಪ ದಪ್ಪ ಹಾಕ್ಕೋಬೇಡಿ, ತೆಳುವಾಗೇ ನಾವು ಇದನ್ನು ಹಾಕ್ಕೋಬೇಕು. ಮೀಡಿಯಮ್ ಫ್ಲೇಮಲ್ಲಿಟ್ಟು ನಿಧಾನಕ್ಕೆ ಬೇಯಿಸ್ಕೊಬೇಕು ನೋಡಿ. ಸೈಡು ಈ ಥರ ಮಾಡಿ ನಾವು ಇದನ್ನು ಬೇಯಿಸ್ಕೊಬೇಕು. ಈ ಥರ ಬೇಯುವಾಗ ಒಂದು ಸ್ಪೂನ್ ಎಣ್ಣೆನ ಹಾಕೋಣ. ಎಲ್ಲ ಕಡೆಗೂ ಉರಿ ತಾಗಬೇಕು ನೋಡಿ. ಈ ಥರ ಇಟ್ಟು ಬೇಯಿಸಿದಾಗ ಚೆನ್ನಾಗಿ ಬೇಯುತ್ತೆ. ಇಲ್ಲಿ ಮಧ್ಯದಲ್ಲೆಲ್ಲ ಸ್ವಲ್ಪ ಕೆಂಪು ಬಂದರೆ ಮಾತ್ರ ನಾವು ಇದನ್ನು ತಿರುಗಿಸ್ಕೊಬೇಕು, ಇಲ್ಲಾಂದರೆ ಕಟ್ಟಾಗುತ್ತೆ ನೋಡಿ. ಇವಾಗ ಸುತ್ತ ಕೆಂಪಾಗಿದೆ ಅಲ್ಲ, ಈ ಟೈಮಲ್ಲಿ ನಾವು ಇದನ್ನು ತಕ್ಕೊಂಡು ನಿಧಾನಕ್ಕೆ ನೋಡಿ. ನೀಟಾಗಿ ಬೆಂದರೆ ಮಾತ್ರ ಅದು ಚೆನ್ನಾಗಿ ಬರುತ್ತೆ ನೋಡಿ. ಫುಲ್ಲು ಕೆಂಪಾಗಿರುತ್ತೆ ನೋಡಿ. ಇವಾಗ ನಾವು ಈ ಕಡೆ ಸೈಡ್ ಜಾಸ್ತಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನೋಡಿ. ರೆಡಿ ಇದೆ. ಇವಾಗ ಇದನ್ನು ತಕ್ಕೊಳ್ಳೋಣ. ಇದನ್ನು ಕೂಡ ಸೇಮ್ ಅದೇ ಥರ ಬೇಯಿಸ್ಕೋಬೇಕು ನೋಡಿ. ಇದಕ್ಕೂ ಹಾಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ನೋಡಿ. ಇವಾಗ ಇದನ್ನು ಕೂಡ ಅದೇ ಥರ ತಕ್ಕೊಳ್ಳೋಣ. ನಿಮಗೆ ಒಂದೇ ಸೈಡ್ ಸಾಕು ಬೆಂದಿರೋದು ಅಂದರೆ ಒಂದೇ ಸೈಡ್ ಕೂಡ ಬೇಯಿಸ್ಕೊಬೋದು ನೋಡಿ. ನಾನು ಇದನ್ನು ಒಂದೇ ಸೈಡ್ ಕೂಡ ಬೇಯಿಸ್ಕೊಳ್ತಾ ಇದ್ದೀನಿ
ನೋಡ್ತಾ ಇದ್ದೀರಲ್ಲ, ಕಲರ್ ನೋಡಿ ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಂತೇಳಿ. ತುಂಬಾ ಸೂಪರ್ ಕಲರು ನೋಡಿ. ಇವಾಗ ಇದನ್ನು ಯಾವ ಥರ ತಿನ್ನೋದು ನೋಡೋಣ ಬನ್ನಿ. ನೋಡಿ ಇವಾಗ ಪ್ಲೇಟ್ ರೆಡಿ ಇದೆ, 2 ದೋಸೆ ಕೂಡ ರೆಡಿ ಇದೆ, ನಮ್ಮ ಸೂಪರ್ ಚಟ್ನಿ ಕೂಡ ರೆಡಿ ಇದೆ ನೋಡಿ. ನೋಡ್ತಾ ಇದ್ದೀರಲ್ಲ, ಸೂಪರಾಗಿದೆ ನೋಡಿ. ಇದು ಎಷ್ಟು ಕ್ರಿಸ್ಪಿಯಾಗಿದೆ ಅಂದರೆ ನೋಡಿ, ತುಂಬ ಅಂದರೆ ತುಂಬಾ ಕ್ರಿಸ್ಪಿಯಾಗಿದೆ. ಈ ಚಟ್ನಿ ಜೊತೆಗಂತೂ ಸೂಪರಾಗಿರುತ್ತೆ. ಸೂಪರಾಗಿದೆ. ನೀವು ಮಸಾಲೆ ದೋಸೆ ಮಾಡಿದಾಗ ಕೂಡ ಇದನ್ನು ಅದ್ರ ಮೇಲೆ ಹಾಕ್ಕೋಬೋದು. ನಿಮಗೆ ಹುಣ್ಸೆಹಣ್ಣು ಬೇಕಂದರೆ ಮಿಕ್ಸಿ ಹಾಕುವಾಗ ಹುಣ್ಸೆಹಣ್ಣು ಕೂಡ ಹಾಕ್ಕೋಬೋದು. ಒಂದ್ಸರಿ ತಿಂತಾ ಇರಬೇಕು ಅನ್ನಿಸ್ತದೆ, ಅಷ್ಟು ಚೆನ್ನಾಗಿದೆ. ಖಂಡಿತವಾಗ್ಲೂ ನೀವು ಒಂದ್ಸರಿ ಮಾಡಿ ಹೇಗೆ ಬಂತು ಅಂತ ವಿಶ್ಫುಲ್ ಅಡುಗೆ ಮನೆಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ನೀವೇನು ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವಿಶ್ಫುಲ್ ಅಡುಗೆ ಮನೆಗೆ. ಥ್ಯಾಂಕ್ ಯು.